to 30 logical reasoning related questions. Question number 26th. This is a 29 June 2025 morning shift question paper. Question number 26. Which of the following is an analogous statement? Analogy is comparison based on similarity. Analogy means comparison based on similarity. Like usually when we use the words like, as, similar, okay, like that, when we are comparing one thing with another thing, that is what we call it as a analogy ಅಂತ. ಸೊ ಇಲ್ಲಿ ನಾವು ಗಾಡ್ ಈಸ್ ಗ್ರೇಟ್ ಅನ್ನುವಂಥದ್ದು, ಇದು ನಾವು ಗಾಡ್ ಈಸ್ ಗ್ರೇಟ್ ಅಂತ ಒಂದು ಸ್ಟೇಟ್ಮೆಂಟ್, ಸಿಂಪಲ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀವಿ. ಮ್ಯಾನ್ ಈಸ್ ಲೈಕ್ ಎ ಗಾಡ್, ಇಲ್ಲಿ ನಾವು ಕಂಪೇರ್ ಮಾಡ್ತಾ ಇದ್ದೀವಿ. ಮನುಷ್ಯ ದೇವರಂತೆ, ಯಾವಾಗ ನಾವು ಅಂತೆಕಂತೆ, ಓಕೆ, ಹಾಗೆ, ದೇವರ ಹಾಗೆ, ಆ ರೀತಿ ಯೂಸ್ ಮಾಡ್ತೀವಿ ಪದಗಳು, ಅದನ್ನು ನಾವು ಅನಾಲಜಿ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಅನಾಲಜಿ. ಮ್ಯಾನ್ ಇಸ್ ಲೈಕ್ ಅ ಗಾಡ್ ಈಸ್ ಅನ್ ಅನಾಲಜಿ. ಗಾಂಧೀಜಿ ಇಸ್ ದ ಫಾದರ್ ಆಫ್ ನೇಷನ್. ದಿಸ್ ಇಸ್ ಅಗೇನ್ ನಾಟ್ ಅ ಕಂಪರಿಷನ್. ಆ್ಯಂಡ್ ಮ್ಯಾನ್ ಈಸ್ ಮಾರ್ಟಲ್. ದಿಸ್ ಇಸ್ ಅಗೇನ್ ನಾಟ್ ಅ ಕಂಪರಿಷನ್. ದಿಸ್ ಜಸ್ಟ್ ಜನರಲ್ ಫ್ಯಾಕ್ಟ್ಸ್ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 27. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕಾನ್ವರ್ಸ್ ಆಫ್ ಸಮ್ RRF? ಫಸ್ಟ್ ಇಲ್ಲಿ ಕನ್ವರ್ಸ್ ಅಂದರೆ ಏನು? ಕನ್ವರ್ಸ್ ಅಂದರೆ ವೆನ್, ನೋಡಿ ಇಲ್ಲಿ ನಾನು ಹೇಳ್ತೀನಿ, ಸಮ್ RRF ಅಂತ ಇದೆಯಾ, ಇದು ಆರು ಮತ್ತು ಅಫ್, ಇದೇನು ಆರ್ ಅಂದರೆ ಇದೊಂದು ಸಬ್ಜೆಕ್ಟ್, ಓಕೆ, ಇದು ಪ್ರೆಡಿಕೇಟ್. ಯಾವಾಗ ಈ ಸಬ್ಜೆಕ್ಟ್ ಪ್ರೆಡಿಕೇಟ್ ಆಗುತ್ತೆ, ಪ್ರೆಡಿಕೇಟ್ ಸಬ್ಜೆಕ್ಟ್ ಆಗುತ್ತೆ, ಉಲ್ಟಾ ಆಗುತ್ತೆ, ಅದನ್ನು ನಾವು ಕನ್ವರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಇದನ್ನೇ ನಾವು ಕನ್ವರ್ಸ್ ಮಾಡಿದ್ರೆ ಸಮ್ FRR ಅಂತ ಹೇಳಿದ್ರೆ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಎಸ್ ಅ ಕನ್ವರ್ಸ್. ನೆಕ್ಸ್ಟು ಕ್ವೆಶನ್ ನಂಬರ್ 28. ಇನ್ ಕನ್ಸ್ಟ್ರಕ್ಟಿಂಗ್ ಎ ಕ್ಯಾಟಗರಿಯಲ್ ಸಿಲೋಜಿಮ್ಸ್ ಅರೇಂಜ್ ದ ಫಾಲೋಯಿಂಗ್ ಇನ್ ಆರ್ಡರ್. ಸೊ ಈಗ ಕ್ಯಾಟಗರಿಯಲ್ ಸಿಲೋಜಿಮ್ಸ್ ನಾವು ಸೆಂಟೆನ್ಸಸ್ ಬರೆಯುವಾಗ ಫಸ್ಟು ನಾವು ಮೇಜರ್ ಬರಿತೀವಿ, ಅದ ನಂತರ ಮೈನರ್, ಅದ ನಂತರ we need to check the mode and figure, after that conclusion. So these are the steps. ಸೊ ಈಗ ಮೇಜರ್ ಫಸ್ಟ್ ಯಾವುದು? ಬಿ ಇಂದ ಸ್ಟಾರ್ಟ್ ಆಗುವಂಥದ್ದು ಆಪ್ಷನ್ 2 ಮಾತ್ರ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 29. there are 4 arguments A, B, C and D in the context of statements given below. You have to decide which of the arguments are strong. Is or strong ಅಂತ ಕೇಳಿದ್ದಾರೆ. Yes, it will bring accuracy and efficiency in the work. Yes ಅಂತ ಯಾವಾಗ ನಾವು ಪದ ಯೂಸ್ ಮಾಡ್ತೀವಿ, that is strong. Okay, no, it needs a lot of money. We should not waste money on it. So no, e-governance require a lot of money. We should not waste money on it. Yes, when other developing countries are introducing computers in every field, how can India afford to lag behind? This is again strong. No, it will be an injustice to the monumental human resources which are at present. So illi no are strong arguments. Allah, A and C are the strong arguments. Okay, A and C are strong arguments. Okay, so next question number 30. Question number 30. Match the list 1 and list 2. List 1, reasoning based upon resemblance to what has been observed in the past. Reasoning based by the method of elimination. Reasoning with support of what is found in the sphere of senses object. Reasoning by keeping discussion within limits and by drawing attention to the point under discussion. So here we should know these things. You'll match the following: Sisavat, Puravat, Pratigna, Samanyat or Drushta. So ಈಗ what is this Purvavat
or first start with Sisawat. ರೀಸ್ನಿಂಗ್ ಬೈ ಮೆಥಡ್ ಆಫ್ ಎಲಿಮಿನೇಷನ್. ಆಗಲೇ ನಾನು ಎಷ್ಟು ಸಲ ಆಪ್ಷನ್ಸ್ ಎಲಿಮಿನೇಟ್ ಮಾಡುವಂಥದ್ದನ್ನು ಹೇಳ್ಕೊಡ್ತಾ ಇದ್ದೀನಿ, ಇದಲ್ಲ ಅಂತ. ಕರೆಕ್ಟ್. ಈಗ ನೋಡೋಣ. ಸಿಸಾವತ್ ಅಂದರೆ ಎಲಿಮಿನೇಷನ್ ಮೆಥಡ್. ನಾನು ಎಲಿಮಿನೇಷನ್ ಮೆಥಡೇ ಯೂಸ್ ಮಾಡುವಂಥದ್ದು ಎಕ್ಸಾಮಲ್ಲಿ. ಸೊ ಎಲಿಮಿನೇಷನ್ ಮೆಥಡ್ ರೀಸ್ನಿಂಗ್ ಬೈ ಎಲ್ಲಿದೆ, ಇಲ್ಲಿ ಬಿಗೆ 1. ಸೊ ಬಿಗೆ 1 ಅಂದರೆ ಇದೇ ಆಪ್ಷನ್ 3ನಲ್ಲಿದೆ ನೋಡಿ. ಎಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ನಾನು ಎಲಿಮಿನೇಟ್ ಮಾಡಿದೆ. ಸೊ ಸಿಸಾವತ್ ಈಸ್ ಎಲಿಮಿನೇಷನ್ ಮೆಥಡ್. ಎಗೆ 2, ದಟ್ ಈಸ್ ರೀಸನಿಂಗ್ ಬೇಸ್ಡ್ ಅಪಾನ್ ರೆಸಿಮ್ಲೆನ್ಸ್ ಟು ವಾಟ್ ಹ್ಯಾಸ್ ಬಿನ್ ಅಬ್ಸರ್ವ್ಡ್ ಇನ್ ದ ಪಾಸ್ಟ್. ಸೊ ದಿಸ್ ಈಸ್ ರೆಸಿಮ್ಲೆನ್ಸ್ ಆ್ಯಂಡ್ ಪಾಸ್ಟ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಸಿಗೆ 4, ರೀಸನಿಂಗ್ ವಿತ್ ದ ಸಪೋರ್ಟ್ ಆಫ್ ವಾಟ್ ಈಸ್ ಫೌಂಡ್ ಇನ್ ದ ಸ್ಪಿಯರ್ ಆಫ್ ಸೆನ್ಸಸ್ ಆಬ್ಜೆಕ್ಟ್, ದಟ್ ಈಸ್ ಸಮನ್ಯಾತೋದಷ್ಟ, ದಟ್ ಈಸ್ ಸ್ಪಿಯರ್ ಆಫ್ ಸೆನ್ಸಸ್ ಆಬ್ಜೆಕ್ಟ್ ಅಂತ ನೆನ್ಪಿಟ್ಕೊಂಡ್ರೆ, ಸೆನ್ಸಿಯಸ್ ಆಬ್ಜೆಕ್ಟ್ಸ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟು ಡಿಗೆ ಪ್ರತಿಜ್ಞಾ, by keeping discussion with limits and by drawing attention to the point under discussion. Point discussion ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಈ ರೀತಿ ಸಿಸಾವತ್ ನೆನ್ಪಿಟ್ಕೊಂಡ್ರೆ ಎಲಿಮಿನೇಷನ್ ಮೆಥಡ್, ಪುರಾವತ್ ರಿಸೆಂಬ್ಲೆನ್ಸ್ ಆ್ಯಂಡ್ ಪಾಸ್ಟ್, ಪ್ರತಿಜ್ಞಾ ಪಾಯಿಂಟ್ ಡಿಸ್ಕಷನ್, ಸಮನ್ಯತೋದಷ್ಟ ಏನದು ಸ್ಪಿಯರ್ ಆಫ್ ಸೆನ್ಸಸ್ ಆಬ್ಜೆಕ್ಟ್. ಸೊ ಇಷ್ಟು ಲಾಜಿಕಲ್ ರೀಸನಿಂಗ್ ರಿಲೇಟೆಡ್ ಕ್ವೆಶನ್ಸ್. ಥ್ಯಾಂಕ್ ಯು.